Good morning, dear students. Today we are continuing organic chemistry bridge course. In that, so we are discussing about nomenclature of organic compounds. So nomenclature means naming anteli helidde nanu. So there are two systems of naming. One common system or trivial system. Second one is IUPAC system anteli. So first one discuss ಮಾಡಿದೀವಿ ಆಲ್ರೆಡಿ ಕಾಮನ್ ಸಿಸ್ಟಮ್ ಆಫ್ ನೇಮಿಂಗ್ ಆರ್ ಟ್ರಿವಿಯಲ್ ಸಿಸ್ಟಮ್ ಆಫ್ ನೇಮಿಂಗ್ ಅಂತೇಳಿ ಡಿಸ್ಕಸ್ ಮಾಡಿದೀವಿ. ಅದರಲ್ಲಿ ಒಂದು ಇಂಪಾರ್ಟೆಂಟ್ ನೋಟ್ ಇದೆ, ಅದೇನಂತ ನೋಡ್ಕೊಳ್ಳಿ. ಸಮ್ ಇಂಪಾರ್ಟೆಂಟ್ ನೋಟ್ ಇನ್ ಕಾಮನ್ ಸಿಸ್ಟಮ್. ಸೊ ಇನ್ ಕಾಮನ್ ಸಿಸ್ಟಮ್, ಸೊ ಇನ್ ಕಾಮನ್ ಸಿಸ್ಟಮ್ prefixes like n ಅಂದ್ರೆ ನಾರ್ಮಲ್ ಅಂತೇಳಿ. n ಮೀನ್ಸ್ ನಾರ್ಮಲ್. ನಾರ್ಮಲ್ ಅಂದ್ರೆ ಸ್ಟ್ರೈಟ್ ಚೈನ್ ಅಂತ. ನಾರ್ಮಲ್ ಮೀನ್ಸ್ ಸ್ಟ್ರೈಟ್ ಚೈನ್. n ನಾರ್ಮಲ್ ಮೀನ್ಸ್ ಸ್ಟ್ರೈಟ್ ಚೈನ್. ನೆಕ್ಸ್ಟ್ ಪ್ರಿಫಿಕ್ಸ್ ಐಸೋ. Secondary, tertiary and neo are used. ಸೊ ಇದು ಇಂಪಾರ್ಟೆಂಟು, ಈ ಕಾಮನ್ ಸಿಸ್ಟಮ್ ಆಫ್ ನೇಮಿಂಗ್ ಅಲ್ಲಿ ನೆನ್ಪಿಟ್ಕೋಬೇಕು. ಪ್ರಿಫಿಕ್ಸ್ ಅಂತ ಇದೆ. ಸೊ ಪ್ರಿಫಿಕ್ಸ್ ಅಂತ ಹೇಳಿದ್ರೆ ನಾವು ಒಂದು ಕಾಂಪೌಂಡ್ ನ ನೇಮ್ ಕೊಡೋದಕ್ಕಿಂತ ಮುಂಚೆ ನಾವು ಈ ಪ್ರಿಫಿಕ್ಸಸ್ಗಳನ್ನ ಯೂಸ್ ಮಾಡ್ತೀವಿ. ನೋಡಿ, ಪ್ರಿಫಿಕ್ಸ್ ಅಂದ್ರೆ ಪ್ರೀ ಅಂದ್ರೆ ಮುಂಚೆ, ಫಿಕ್ಸ್ ಅಂದ್ರೆ ಆ ಟರ್ಮ್ಸ್ ಅನ್ನ ನಾವು ಫಿಕ್ಸ್ ಮಾಡಬೇಕು. ಪ್ರಿಫಿಕ್ಸ್ ಮೀನ್ಸ್ ದೀಸ್ ಆರ್ ಯೂಸ್ಡ್ ಬಿಫೋರ್ ದ ನೇಮ್ ಆಫ್ ದ ಆರ್ಗ್ಯಾನಿಕ್ ಕಂಪೌಂಡ್. ಸೊ ಇಲ್ಲಿ ನಾವು ಸೊ ಆರ್ಗ್ಯಾನಿಕ್ ಕಂಪೌಂಡ್ ಯಾವ ತರ ಇದ್ರೆ ಯಾವ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಬೇಕು ಅನ್ನೋದನ್ನ ನೋಟ್ ಮಾಡೋಣ. ಆರ್ಗ್ಯಾನಿಕ್ ಕಂಪೌಂಡ್, ಓಕೆ. ಸೊ ಪ್ರಿಫಿಕ್ಸ್, ಓಕೆ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಏನಾದರೂ ಸ್ಟ್ರೈಟ್ ಚೈನ್ ಇದ್ರೆ, ಫಾರ್ ಎಕ್ಸಾಂಪಲ್ CH3, CH2, CH2, CH3. ಸೊ ಈ ರೀತಿ ಸ್ಟ್ರೈಟ್ ಚೈನ್ ಇದ್ರೆ ನಾವು ಅವಾಗ ಪ್ರಿಫಿಕ್ಸ್ n ಅಂತ ಯೂಸ್ ಮಾಡ್ತೀವಿ. ಸೊ n ಅಂದ್ರೆ ನಾರ್ಮಲ್ ಅಂತೇಳಿ ಇಲ್ಲಿ ಹೇಳಿದೀನಿ. ನಾರ್ಮಲ್ ಅಂತೇಳಿ, ನಾರ್ಮಲ್ ಮೀನ್ಸ್ ಸ್ಟ್ರೈಟ್ ಚೈನ್. ನೋಡಿ, ಚೈನ್ ಸ್ಟ್ರೈಟ್ ಇದೆ, ಸ್ಟ್ರೈಟ್ ಚೈನ್ ಇದ್ರೆ ನಾವು ಏನಂತ ಪ್ರಿಫಿಕ್ಸ್ ಯೂಸ್ ಮಾಡಬೇಕು? n ಅಂತೇಳಿ. n. If the carbon chain is a straight chain, use prefix n. n means normal. So ಇದು one ಇದೆ. ಎರಡನೇದು, if we use the organic compound CH3CH, CH3 CH3. ಸೊ ಈ ತರ ಇತ್ತು ಅಂದ್ರೆ ಇದನ್ನ ನಾವು ಬ್ರಾಂಚ್ಡ್ ಅಂತ ಕರಿತೀವಿ. ಸೊ ಬ್ರಾಂಚ್ಡ್ ಚೈನ್ ಇದ್ದಾಗ ನಾವು n ಅಂತ ಯೂಸ್ ಮಾಡಕ್ ಬರೋದಿಲ್ಲ. ಬ್ರಾಂಚ್ಡ್ ಚೈನ್ ಇದ್ದಾಗ ನಾವು n ಅಂತ ಯೂಸ್ ಮಾಡೋದಕ್ಕೆ ಬರೋದಿಲ್ಲ. ಸೊ ಅವಾಗ ನಾವು ಏನ್ ಮಾಡಬೇಕು? ಸೊ ವಿ ಹ್ಯಾವ್ ಟು ಯೂಸ್ ಅನದರ್ ಪ್ರಿಫಿಕ್ಸ್ ಕಾಲ್ಡ್ ಐಸೋ. ಐಸೋ ಅಂತೇಳಿ ಪ್ರಿಫಿಕ್ಸ್ ಅನ್ನ ಯೂಸ್ ಮಾಡಬೇಕು. ಸೊ ಐಸೋ ಅಂತೇಳಿ ಯಾವಾಗ ಯೂಸ್ ಮಾಡ್ಬೇಕಂಗಾದ್ರೆ ಬ್ರಾಂಚ್ಡ್. ಅದರಲ್ಲೂ ಸ್ಪೆಸಿಫಿಕ್ ಆಗಿ ಈ ಗ್ರೂಪ್ ಇರಬೇಕು ಅಟ್ ದ ಟರ್ಮಿನಲ್ ಎಂಡ್ ಅಥವಾ ಟರ್ಮಿನಲ್ ಪೊಸಿಷನ್. ಟರ್ಮಿನಲ್ ಅಂದ್ರೆ ಯಾವ್ದಾದ್ರು ಒಂದು ತುದಿ ಅಥವಾ ಎಂಡ್ ಅಲ್ಲಿ ಅಂತ ಅರ್ಥ. ಟರ್ಮಿನಲ್ ಪೊಸಿಷನ್ ನಲ್ಲಿ ನಮಗೆ ಏನಿರ್ಬೇಕಂತ ಹೇಳ್ತಾ ಇದ್ರೆ ಈ ಗ್ರೂಪ್ CH3 ಅಟ್ ದ ಟರ್ಮಿನಲ್ ಪೊಸಿಷನ್. ನೀವು ಈ ಕಡೆ CH3 ನ ಎಂಡ್ ಅಂತ ತಗೊಂಡ್ರೆ ಇಲ್ಲಿಂದ ನೀವು ನೋಡಿದ್ರೆ CH3 ಈ ಗ್ರೂಪ್ ಇದೆ, ಹಂಗಾಗಿ ಇದು ಐಸೋ ಆಗುತ್ತೆ. ಸೊ ನೀವು ಇದನ್ನ ಎಂಡ್ ಅಂತ ತಗೊಂಡ್ರೆ, ಈ ಕಡೆ ಎಂಡ್ ಅಂತ ತಗೊಂಡ್ರೆ ಅವಾಗ ನೀವು ಹಿಂಗ್ ತಗೋಬಹುದು. ಸೊ ಯು ಕ್ಯಾನ್ ಟೇಕ್ ಲೈಕ್ ದಿಸ್. ಸೊ ದಿಸ್ ಈಸ್ ಆಲ್ಸೋ ಸೇಮ್ CH3. ಸೊ ಈ ಕಡೆಯಿಂದ ನೋಡಿದ್ರು CH3 ಗ್ರೂಪೇ ಇದೆ ಟರ್ಮಿನಲ್ ಪೊಸಿಷನ್ ಅಲ್ಲಿ. ನೀವು ಈ ಕಡೆ ಇದನ್ನ ಎಂಡ್ ಅಂತ ತಗೊಂಡ್ರೆ ಇಲ್ಲೂ CH3 ಇದೆ. ಈ ತರ CH3 ಗ್ರೂಪ್ ಇತ್ತು ಅಂದ್ರೆ ಅವಾಗ ನಾವು ಏನಂತ ಕರಿಬೇಕಾಗ್ತದನ್ನ ಐಸೋ. ಇಲ್ಲಿ ಸಿಂಪಲ್ ಆಗಿ ಬರ್ದಿರ್ತೀವಿ ನೋಡಿ, ಯಾವ ಗ್ರೂಪ್ ಇರಬೇಕು? CH3 ಈ ಗ್ರೂಪ್ ಕಂಪಲ್ಸರಿ ಆಗಿ ಇರಬೇಕು ಅಟ್ ದ ಟರ್ಮಿನಲ್ ಪೊಸಿಷನ್. ಟರ್ಮಿನಲ್ ಪೊಸಿಷನ್ ಅಲ್ಲಿ ಇದಿತ್ತಪ್ಪ ಅಂದ್ರೆ ನಾವು ಅದನ್ನ ಐಸೋ ಅಂತ ಕರಿತೀವಿ.
ಇದಕ್ಕೂ ಇದಕ್ಕೂ ವ್ಯತ್ಯಾಸ ನೋಡ್ಕೊಳ್ಳಿ. ಇದು 4 ಕಾರ್ಬನ್ ಇದೆ, ಸ್ಟ್ರೈಟ್ ಇದೆ, ಹಂಗಾಗಿ ಇದು ಎನ್ ಬ್ಯೂಟೇನ್. ಇದ್ರ ಹೆಸರು ಎನ್ ಬ್ಯೂಟೇನ್. ಸೊ 4 ಕಾರ್ಬನ್ ಇದೆ, ಸ್ಟ್ರೈಟ್ ಇದೆ, ಹಂಗಾಗಿ ಇದು ಎನ್ ಬ್ಯೂಟೇನ್. ಇಲ್ಲೂ 1 2 3 4 4 ಕಾರ್ಬನ್ ಇದೆ, ಬಟ್ ಬ್ರಾಂಚ್ಡ್ ಇದೆ. ಟರ್ಮಿನಲ್ ಪೊಸಿಷನ್ ಅಲ್ಲಿ CH3 CH3 ಗ್ರೂಪ್ ಕೂಡ ಇದೆ, ಹಂಗಾಗಿ ಇದು ಬ್ಯೂಟೇನ್. ಆದ್ರೆ ಇದು ಎನ್ ಬ್ಯೂಟೇನ್ ಅಲ್ಲ, ಏನಾಗುತ್ತೆ ಐಸೋಬ್ಯೂಟೇನ್. ದಟ್ ಈಸ್ ದ ಡಿಫರೆನ್ಸ್. ಇದು ಎನ್ ಬ್ಯೂಟೇನ್ ಯಾಕೆಂದ್ರೆ ಸ್ಟ್ರೈಟ್ ಚೈನ್ ಇದೆ, ಇಲ್ಲಿ ಬ್ರಾಂಚ್ಡ್ ಚೈನ್ ಇದ್ದು CH3 CH3 ಅಟ್ ದ ಟರ್ಮಿನಲ್ ಪೊಸಿಷನ್ ಈ ಗ್ರೂಪ್ ಇರೋದ್ರಿಂದ ಇದು ಬ್ಯೂಟೇನೇ, ಆದ್ರೆ ಐಸೋಬ್ಯೂಟೇನ್ ಆಗುತ್ತೆ, ಎನ್ ಬ್ಯೂಟೇನ್ ಅಲ್ಲ. ಸೊ ಹಂಗಾಗಿ ಈ ಪ್ರಿಫಿಕ್ಸಸ್ಗಳು ನಮಗೆ ಐಡಿಯಾ ಇರಬೇಕು. ನೆಕ್ಸ್ಟ್ ಮೂರನೇದು ನೋಡಿ. ಮೂರನೇದು ಸೆಕೆಂಡರಿ ಪ್ರಿಫಿಕ್ಸ್. ಸೊ ಪ್ರಿಫಿಕ್ಸ್ ಯಾವುದಿಲ್ಲಿ ಸೆಕೆಂಡರಿನ ನಾವು ಸಿಂಪಲ್ ಆಗಿ SEC ಅಂತ ಬರಿತೀವಿ. ಸೊ ಇದು ಯಾವ ಆರ್ಗ್ಯಾನಿಕ್ ಕಾಂಪೌಂಡ್ ಇದ್ದಾಗ ನಾವು ಯೂಸ್ ಮಾಡಬೇಕು ಅಂತ ನೋಡಿ. ಸೊ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ ರೀತಿ ಇರಬೇಕು ಅಂತ ಇಲ್ಲಿ ಬರಿತೀನಿ. CH3 CH Cl CH3 CH2 CH3. ಸೊ ಇಲ್ಲಿ ನೀವು ಕೇಳ್ಬೋದು, ಸರ್ ಕೆಲವು ಕಡೆ Hಗೆ 3 ಬರೀತೀರಾ, ಕೆಲವು ಕಡೆ ಏನೂ ಬರೆಯೋದಿಲ್ಲ 1 ಬರೀತೀರಾ, ಕೆಲವು ಕಡೆ 2 ಬರೀತೀರಾ, ಇದು ಹೆಂಗೆ ಅಂತೇಳಿ. ಅದಕ್ಕೆ ನಾವು ಟೆಟ್ರಾವೇಲೆನ್ಸಿನ ಹೇಳ್ಕೊಟ್ಟಿದ್ದೀವಿ ಮುಂಚೆನೆ. ಕಾರ್ಬನ್ ಎಲ್ಲೇ ಬರೆದ್ರು ನೀವು ಅಲ್ಲಿ ನೀವು 4 ವೇಲೆನ್ಸಿನ ಸ್ಯಾಟಿಸ್ಫೈ ಮಾಡಬೇಕು. ಇಲ್ಲಿ 1 ವೇಲೆನ್ಸಿನ ಬಾಂಡ್ ಸ್ಯಾಟಿಸ್ಫೈ ಮಾಡಿದ್ರೆ ಇನ್ನ 3 ವೇಲೆನ್ಸಿ ಜಾಗದಲ್ಲಿ ನೀವು ಹೈಡ್ರೋಜನ್ ಅನ್ನ ಹಾಕ್ಬೇಕಾಗುತ್ತೆ. ಇಲ್ಲಿ ನಿಮಗೆ 3 ಬಾಂಡ್ಸ್ ಇದೆ, ಹಂಗಾಗಿ 1 ಹೈಡ್ರೋಜನ್ ಹಾಕಿದ್ರೇನೆ ಅದರ ವೇಲೆನ್ಸಿ ಟೆಟ್ರಾವೇಲೆನ್ಸಿ ಸ್ಯಾಟಿಸ್ಫೈ ಆಗ್ಬಿಡುತ್ತೆ. ಇಲ್ಲಿ 2 ಬಾಂಡ್ಸ್ ಕಾಣಿಸ್ತಾ ಇದಾವೆ, ಹಂಗಾಗಿ 2 ಹೈಡ್ರೋಜನ್ ಬರೆದ್ರೆ ಸಾಕು, ಟೋಟಲ್ 4 ಆಗಿ ಟೆಟ್ರಾವೇಲೆನ್ಸಿ ಕಂಪ್ಲೀಟ್ ಆಗುತ್ತೆ. ಇಲ್ಲಿ 1 ಬಾಂಡ್ ಇದೆ, ಹಂಗಾಗಿ 3 ಹೈಡ್ರೋಜನ್ ಅವಶ್ಯಕತೆ ಇರುತ್ತೆ. ಈ ರೀತಿ ಹೈಡ್ರೋಜನ್ ನಾವು ನಂಬರ್ಸ್ ಅನ್ನ ನೀವು ಬಾಂಡ್ಸ್ ಎಷ್ಟಿದಾವೆ ನೋಡ್ಕೊಂಡು ಉಳಿದ ವೇಲೆನ್ಸಿನ ನೀವು ಕಂಪ್ಲೀಟ್ ಮಾಡೋದಕ್ಕೆ ಆಸ್ ಎ ಟೆಟ್ರಾವೇಲೆನ್ಸಿ ಹೈಡ್ರೋಜನ್ ನ ಕೌಂಟ್ ಮಾಡಿ ಬರೀಬೇಕಾಗುತ್ತೆ. ವೆರಿ ಈಸಿ. ಓಕೆ. ಸೊ ಇಲ್ಲಿ ನಾವು Cl ಅನ್ನೋ ಒಂದು ಗ್ರೂಪ್ ನ ಹೊಸದಾಗಿ ನೋಡ್ತಾ ಇದೀವಿ. ಈ ತರ ಕಾರ್ಬನ್ ಹೈಡ್ರೋಜನ್ ಬಿಟ್ಟು ಬೇರೆ ಯಾವ್ದಾದ್ರು ಗ್ರೂಪ್ ಇದ್ರೆ ಅದನ್ನ ನಾವು ಸಬ್ಸ್ಟಿಟ್ಯೂಯೆಂಟ್ ಅಂತ ಕರಿತೀವಿ. ಎಕ್ಸ್ಟ್ರಾ ಇರುತ್ತೆ ಸಬ್ಸ್ಟಿಟ್ಯೂಯೆಂಟ್. ಸೊ ಇದು ಎಲ್ಲಿಗೆ ಅಟ್ಯಾಚ್ ಆಗಿದೆ ನೋಡಿ. ಈ ಕಾರ್ಬನ್ ಅನ್ನು ನಾವೇನಂತ ಕರಿಬಹುದು ಅಂದ್ರೆ ದಿಸ್ ಈಸ್ ಎ ಕಾರ್ಬನ್ ಅಟ್ಯಾಚ್ ಟು 2 ಅದರ್ ಕಾರ್ಬನ್ಸ್. ನೋಡಿ ಈ ಕಾರ್ಬನ್ ಬೇರೆ 2 ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಹಂಗಾಗಿ ಇದನ್ನ ನಾವು ಸೆಕೆಂಡರಿ ಕಾರ್ಬನ್ ಅಂತ ಕರಿತೀವಿ. ಸೆಕೆಂಡರಿ ಕಾರ್ಬನ್ಗೆ ಅಟ್ಯಾಚ್ ಆಗಿರುವ ಸಬ್ಸ್ಟಿಟ್ಯೂಯೆಂಟ್ ನ ನಾವು ಅಬ್ಸರ್ವ್ ಮಾಡಿದ್ರೆ ಅವಾಗ ಅಲ್ಲಿ ನಾವೇನ್ ಯೂಸ್ ಮಾಡ್ಬೇಕಾಗತ್ತೆ, ವಿ ಹ್ಯಾವ್ ಟು ಯೂಸ್ ಎ ಪ್ರಿಫಿಕ್ಸ್ ಕಾಲ್ಡ್ ಸೆಕೆಂಡರಿ. ಸೊ ಹಂಗಾದ್ರೆ 4 ಕಾರ್ಬನ್ ಆಟಮ್ ಇದೆ, ಸೆಕೆಂಡರಿ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಇದೆ, ಹಂಗಾಗಿದ್ರೆ ಹೆಸರು ಏನಾಗುತ್ತೆ ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್ ಆಗುತ್ತೆ. 4 ಕಾರ್ಬನ್ ಆಟಮ್ ಇರೋದ್ರಿಂದ ಬ್ಯೂಟೈಲ್, ಸಬ್ಸ್ಟಿಟ್ಯೂಯೆಂಟ್ Cl ಇರೋದ್ರಿಂದ ಕ್ಲೋರೈಡ್, ಸೆಕೆಂಡರಿ ಪೊಸಿಷನ್ ಅಲ್ಲಿ ಸಬ್ಸ್ಟಿಟ್ಯೂಯೆಂಟ್ ಇರೋದ್ರಿಂದ ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್. ಸೊ ಇಲ್ಲಿ ನಾರ್ಮಲ್ ಯಾವಾಗ ಯೂಸ್ ಮಾಡಬೇಕು, ಐಸೋ ಯಾವಾಗ ಯೂಸ್ ಮಾಡಬೇಕು, ಸೆಕೆಂಡರಿ ಯಾವಾಗ ಯೂಸ್ ಮಾಡಬೇಕು ಅನ್ನೋದು ನಿಮಗೆ ಇದರಿಂದ ಗೊತ್ತಾಗುತ್ತೆ. ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಓಕೆ. ಇದೇ ತರ ಇನ್ನೊಂದು ಪ್ರಿಫಿಕ್ಸ್ ಬರುತ್ತೆ ಟರ್ಷರಿ ಅಂತೇಳಿ. ಟರ್ಷರಿ. ಸೊ ಇದನ್ನ ನಾವು TERT ಇಷ್ಟು ಬರಿತೀವಿ. ಓಕೆ. ಸೊ ಇಲ್ಲಿ ಯಾವ ತರ ಆರ್ಗ್ಯಾನಿಕ್ ಕಾಂಪೌಂಡ್ ತಗೋಬೇಕು ಇದನ್ನ ಟರ್ಷರಿ ರೆಪ್ರೆಸೆಂಟ್ ಮಾಡೋದಕ್ಕೆ ಅಂತೇಳಿ ನೋಡಿ. ಸೊ ಇಲ್ಲಿ CH3 ಸಿಂಗಲ್ ಬಾಂಡ್ C, ಸಿಂಗಲ್ ಬಾಂಡ್ CH3, ಸಿಂಗಲ್ ಬಾಂಡ್ CH3, ಸಿಂಗಲ್ ಬಾಂಡ್ Cl. ಸೊ ಇಲ್ಲೂ ಅಷ್ಟೇನೆ Cl ಅನ್ನೋದು ಸಬ್ಸ್ಟಿಟ್ಯೂಯೆಂಟ್ ಮೇಲ್ಗಡೆ ಎಕ್ಸಾಂಪಲ್ ನಲ್ಲಿ ಇತ್ತಲ್ಲ ಹಂಗೆ ಇಲ್ಲೂ ಇದೆ. ಬಟ್ ಯಾವ ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಥವಾ ಯಾವ ಟೈಪ್ ಕಾರ್ಬನ್ ಆಟಮ್ಗೆ ಅಟ್ಯಾಚ್ ಆಗಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಕಾರ್ಬನ್ ಅಟ್ಯಾಚ್ ಟು ಓನ್ಲಿ 2 ಅದರ್ ಕಾರ್ಬನ್ಸ್. ಇಲ್ಲಿ ನಿಮಗೆ ಈ ಕಾರ್ಬನ್ ಸೆಂಟ್ರಲ್ ಕಾರ್ಬನ್ ನ ಸಬ್ಸ್ಟಿಟ್ಯೂಯೆಂಟ್ ಇರೋ ಕಾರ್ಬನ್ ನ ಅಬ್ಸರ್ವ್ ಮಾಡಿದ್ರೆ ಇಟ್ ಈಸ್ ಅಟ್ಯಾಚ್ ಟು 3 ಅದರ್ ಕಾರ್ಬನ್ಸ್. ನೋಡಿ ಇಲ್ಲಿ 1 2 3 ಅದರ್ ಕಾರ್ಬನ್ಸ್ ಅಟ್ಯಾಚ್ ಆಗಿರೋದ್ರಿಂದ ಇದು ಟರ್ಸರಿ ಕಾರ್ಬನ್ ಆಟಮ್ ಆಗುತ್ತೆ, ಸೆಕೆಂಡರಿ ಕಾರ್ಬನ್ ಆಟಮ್ ಅಲ್ಲ. ಸೊ ಹಂಗಾಗಿ ಇಲ್ಲಿ ನಾವು ಯೂಶುವಲ್ ಆಗಿ ಏನು ಯೂಸ್ ಮಾಡಬೇಕಾಗುತ್ತೆ, ಯು ಹ್ಯಾವ್ ಟು ಯೂಸ್ ಎ ಪ್ರಿಫಿಕ್ಸ್ ಕಾಲ್ಡ್ ಟರ್ಸರಿ. ಇಲ್ಲೂ 4 ಕಾರ್ಬನ್ ಆಟಮ್ ಇದಾವೆ, ಬ್ಯೂಟೈಲ್, ಸಬ್ಸ್ಟಿಟ್ಯೂಯೆಂಟ್ Cl ಇದೆ, ಕ್ಲೋರೈಡ್. ಹಂಗಾದ್ರೆ 3ನೇ ಎಕ್ಸಾಂಪಲ್ಗೂ 4ನೇ ಎಕ್ಸಾಂಪಲ್ಗೂ ಏನ್ ಡಿಫರೆನ್ಸ್, ಇದು ಸೆಕೆಂಡರಿ ಬ್ಯೂಟೈಲ್ ಕ್ಲೋರೈಡ್, ಇದು ಟರ್ಸರಿ ಬ್ಯೂಟೈಲ್ ಕ್ಲೋರೈಡ್. ಯಾಕೆ ಇದು ಸೆಕೆಂಡರಿ ಕಾರ್ಬನ್ಗೆ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ಅದಕ್ಕೆ ಸೆಕೆಂಡರಿ. ಇದು ಯಾಕೆ ಟರ್ಸರಿ, ಇಲ್ಲಿ ಟರ್ಸರಿ ಕಾರ್ಬನ್ಗೆ ಸಬ್ಸ್ಟಿಟ್ಯೂಯೆಂಟ್ ಅಟ್ಯಾಚ್ ಆಗಿದೆ, ಹಂಗಾಗಿ ಇದು
ಟರ್ಸರಿ. ಇನ್ನೂ ಒಂದು ಈಸಿ ವೇ ಹೆಂಗಪ್ಪ ಕಂಡುಹಿಡಿಯೋದು ಅಂತ ಹೇಳಿದ್ರೆ, ಎ ಕಾರ್ಬನ್ ಇಫ್ ಇಟ್ ಕಂಟೈನ್ಸ್ ಓನ್ಲಿ ಒನ್ ಹೈಡ್ರೋಜನ್ ವೇರ್ ಸಬ್ಸ್ಟಿಟ್ಯೂಯೆಂಟ್ ಈಸ್ ಪ್ರೆಸೆಂಟ್. ಯಾವ ಕಾರ್ಬನ್ ನಲ್ಲಿ ಒಂದೇ ಒಂದು ಹೈಡ್ರೋಜನ್ ಇರುತ್ತೋ ಸಬ್ಸ್ಟಿಟ್ಯೂಯೆಂಟ್ ಇರೋ ಜಾಗದಲ್ಲಿ ಅದು ಸೆಕೆಂಡ್ರಿ. ಒಂದು ಹೈಡ್ರೋಜನ್ ಇರಲ್ಲ ಅಂತ ಆದ್ರೆ ಅದು ಟರ್ಸರಿ. ಈ ರೀತಿ ಈಸಿಯಾಗಿ ನೀವು ಕಂಡುಹಿಡಿಬಹುದು. ಒಂದು ಕಾರ್ಬನ್ ಅಂದ್ರೆ ಕಾರ್ಬನ್ ಒಂದು ಹೈಡ್ರೋಜನ್ ಅಟ್ಯಾಚ್ ಆಗಿತ್ತು ಸಬ್ಸ್ಟಿಟ್ಯೂಯೆಂಟ್ ಇರೋ ಜಾಗದಲ್ಲಿ ಅಂದ್ರೆ ಅದು ಸೆಕೆಂಡ್ರಿ. ಸಬ್ಸ್ಟಿಟ್ಯೂಯೆಂಟ್ ಇರೋ ಕಾರ್ಬನ್ಗೆ ಒಂದು ಹೈಡ್ರೋಜನ್ ಇರಲಿಲ್ಲ ಅಂತ ಹೇಳಿದ್ರೆ ಅದು ಟರ್ಸರಿ. ಈ ರೀತಿ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಸೊ ನೆಕ್ಸ್ಟ್ ಫಿಫ್ತ್ ಪ್ರಿಫಿಕ್ಸ್ ನಿಯೋ ಅಂತೇಳಿ ಯೂಸ್ ಮಾಡ್ತೀವಿ. ನಿಯೋ. ಸೊ ಇಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ ಯಾವ ರೀತಿ ಇರುತ್ತೆ ಅಂತ ನೋಡಿ. ಸೊ ಇಲ್ಲಿ CH3 ಸಿಂಗಲ್ ಬಾಂಡ್, CH3 CH3 CH2 Cl. ಓಕೆ. ಸೊ ಇದು ಒಂದು ಸೆಕೆಂಡ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಈ ಕಾರ್ಬನ್ ಏನಾಗಿದೆ ಅಂದ್ರೆ ಇಟ್ ಈಸ್ ಅಟ್ಯಾಚ್ ಟು 4 ಅದರ್ ಕಾರ್ಬನ್ಸ್. ನೋಡಿ ಇಲ್ಲಿ ಕಂಟಿನ್ಯೂಟಿ ಇದೆ. ಅಲ್ಲಿ ಎ ಕಾರ್ಬನ್ ಅಟ್ಯಾಚ್ ಟು 2 ಅದರ್ ಕಾರ್ಬನ್ಸ್ ಇತ್ತು, ಅದು ಸೆಕೆಂಡ್ರಿ. ಎ ಕಾರ್ಬನ್ ಅಟ್ಯಾಚ್ ಟು 3 ಅದರ್ ಕಾರ್ಬನ್ಸ್ ಇತ್ತು, ಅದು ಟರ್ಸರಿ. ಇಲ್ಲಿ ಎ ಕಾರ್ಬನ್ ಅಟ್ಯಾಚ್ ಟು 4 ಅದರ್ ಕಾರ್ಬನ್ಸ್, ಹಂಗಾದ್ರೆ ಇದೇನಾಗುತ್ತೆ, ನಿಯೋ ಆಗುತ್ತೆ. ಈ ಕೇಸಲ್ಲಿ ಇದನ್ನ ನಾವೇನಂತ ಬರೀಬೇಕು, ನಿಯೋ. ಟೋಟಲ್ ಎಷ್ಟು ಕಾರ್ಬನ್ಸ್ ಇದೆ ನೋಡಿ, 5 ಕಾರ್ಬನ್ಸ್ ಇದೆ. ಹಂಗಾಗಿ ಇದು ಬ್ಯೂಟೈಲ್ ಆಗೋದಿಲ್ಲ, ಪೆಂಟೈಲ್ ಆಗುತ್ತೆ. 5 ಕಾರ್ಬನ್ ಇದೆ ಟೋಟಲ್. ಹಂಗಾಗಿ Cl ಆಸ್ ಯೂಶುವಲ್ ಇದೆ, ಅದು ಕ್ಲೋರೈಡ್. ಸೊ ಹಂಗಾದ್ರೆ ಇದ್ರ ಹೆಸರೇನು, ನಿಯೋ ಪೆಂಟೈಲ್ ಕ್ಲೋರೈಡ್. ಸೊ ಹಂಗಾಗಿ ನಾವು ಈ ಪ್ರಿಫಿಕ್ಸಸ್ ಯೂಸ್ ಮಾಡೋದು ಹೆಂಗೆ ಅಂತ ಈ ಎಕ್ಸಾಂಪಲ್ ನಲ್ಲಿ ತಿಳ್ಕೊಂಡಿದೀವಿ. ಸೊ ಹಂಗಾದ್ರೆ ಒಂದು ನೆನ್ಪಿಟ್ಕೊಳ್ಳಿ, ಕಾಮನ್ ಸಿಸ್ಟಮ್ ಆಫ್ ನೇಮಿಂಗ್ ಅಲ್ಲಿ ನಮಗೆ ಪ್ರಿಫಿಕ್ಸಸ್ ಗಳನ್ನ ಯೂಸ್ ಮಾಡೋದು ಹೆಂಗೆ ಅಂತ ಗೊತ್ತಾಗಬೇಕು. ಅದಕ್ಕೆ ಇದನ್ನ ನಾನು ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ನಾರ್ಮಲ್ ಯಾವಾಗ ಯೂಸ್ ಮಾಡಬೇಕು, ಐಸೋ ಯಾವಾಗ ಯೂಸ್ ಮಾಡಬೇಕು, ಸೆಕೆಂಡರಿ ಯಾವಾಗ ಯೂಸ್ ಮಾಡಬೇಕು, ಟರ್ಷರಿ ಯಾವಾಗ ಯೂಸ್ ಮಾಡಬೇಕು, ಮತ್ತೆ ನಿಯೋ ಯಾವಾಗ ಯೂಸ್ ಮಾಡ್ಬೇಕಂತೇಳಿ ಬೇರೆ ಬೇರೆ ಎಕ್ಸಾಂಪಲ್ಸ್ ಅನ್ನ ತಗೊಂಡು ನಾನು ಡೀಟೇಲ್ ಆಗಿ ಹೇಳಿದ್ದೀನಿ. ಇದನ್ನ ನೀವು ರಿಪೀಟೆಡ್ ಆಗಿ ಓದಿದ್ರೆ ಮಾತ್ರ ಇದು ತಲೆಯಲ್ಲಿ ಉಳಿಯುತ್ತೆ. ಇಲ್ಲಾಂದ್ರೆ ಇವತ್ತು ಓದಿದ್ರೆ ನೆನಪಿರುತ್ತೆ, ನಾಳೆ ಅಲ್ಲೇ ಮರ್ತೋಗುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿ ಜಾಸ್ತಿ ಸರಿ ಬರ್ದು ಪ್ರಾಕ್ಟೀಸ್ ಮಾಡಿ, ಅವಾಗ ನಿಮಗೆ ಈಸಿ ಆಗುತ್ತೆ. ಓಕೆ, ಸೆಕೆಂಡ್ ಸಿಸ್ಟಮ್ ಆಫ್ ನೇಮಿಂಗ್ ಈಸ್ IUPAC ಸಿಸ್ಟಮ್ ಆಫ್ ನೇಮಿಂಗ್. ಸೊ ನಿನ್ನೆ ನಾನು ಅಬ್ರಿವಿಯೇಷನ್ ಎಕ್ಸ್ಪ್ಯಾನ್ಷನ್ ಹೇಳಿದ್ದೀನಿ. IUPAC ಅಂದ್ರೆ ಏನು ಅಂತ, ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಂಡ್ ಅಪ್ಲೈಡ್ ಕೆಮಿಸ್ಟ್ರಿ ಅಂತೇಳಿ ನಾನು ನಿನ್ನೆ ಹೇಳಿದ್ದೀನಿ. ಸೊ ಅಕಾರ್ಡಿಂಗ್ ಟು IUPAC ಸಿಸ್ಟಮ್, so IUPAC name has 3 important terms or parts. 3 important terms or parts. So these terms are systematically arranged as shown below. ಸೊ ನೇಮ್ಸ್ ಅನ್ನ 3 ಟರ್ಮ್ಸ್ ಅಥವಾ 3 ಪಾರ್ಟ್ಸ್ ಅನ್ನ ಬರೆಯೋದ್ರ ಜೊತೆಗೆ ಅದರ ಅರೇಂಜ್ಮೆಂಟ್ ಅನ್ನು ಒಟ್ಟಿಗೆ ಬರೆದು ಬಿಡ್ತೀನಿ. ಸೊ ಫಸ್ಟ್ ಒನ್ ವಿ ಕಾಲ್ ಇಟ್ ಆಸ್, ಫಸ್ಟ್ ಟರ್ಮ್ ಇಂಪಾರ್ಟೆಂಟ್ ಟರ್ಮ್ ಈಸ್ ವಿ ಕಾಲ್ ಇಟ್ ಆಸ್ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಆದ್ಮೇಲೆ ಸೆಕೆಂಡ್ ಇಂಪಾರ್ಟೆಂಟ್ ಟರ್ಮ್ ಇನ್ IUPAC ಸಿಸ್ಟಮ್ ಆಫ್ ನೇಮಿಂಗ್ ಈಸ್ ಕಾಲ್ಡ್ ವರ್ಡ್ ರೂಟ್ ಅಂತೇಳಿ, ರೂಟ್ ವರ್ಡ್ ಅಂತಾನೂ ಕರೀತಾರೆ. ವರ್ಡ್ ರೂಟ್ ಈಸ್ ಬೆಟರ್. ಸೊ ಪ್ರಿಫಿಕ್ಸ್ ಫಸ್ಟ್ ಒನ್, ಸೆಕೆಂಡ್ ಒನ್ ಈಸ್ ವರ್ಡ್ ರೂಟ್, ಥರ್ಡ್ ಒನ್ ಈಸ್ ಸಫಿಕ್ಸ್. ಸೊ ಯಾವುದೇ ನೀವು IUPAC ನೇಮ್ ನ ತಗೊಂಡ್ರೆ ಜನರಲ್ ಆಗಿ ಈ 3 ಟರ್ಮ್ಸ್ ಅಥವಾ ಪಾರ್ಟ್ಸ್ ಇದ್ದೇ ಇರುತ್ತೆ. ವೆರಿ ಇಂಪಾರ್ಟೆಂಟ್ ನೋಡಿ, ಇದು IUPAC ನೇಮ್ ಅಲ್ಲಿ ನೀವು ಇದನ್ನ ಸರಿಯಾಗಿ ತಿಳ್ಕೋಬೇಕು. ಡ್ಯೂರಿಂಗ್ ನೇಮಿಂಗ್ ಆಫ್ IUPAC organic compounds according to IUPAC system, these 3 terms or parts is very important. One is prefix, second one is word root, and third one is suffix. Okay, we shall see one by one. So before knowing what is meant by prefix, I shall take
ವಾಟ್ ಈಸ್ ಮೆಂಟ್ ಬೈ ವರ್ಡ್ ರೂಟ್, ದಟ್ ಈಸ್ ಬೆಟರ್. ಫಸ್ಟ್ ಇದನ್ನು ಮುಗಿಸ್ಬಿಡೋಣ, ಆಮೇಲೆ ಪ್ರಿಫಿಕ್ಸಿಗೆ ಬರೋಣಂತೆ. ಸೊ ವರ್ಡ್ ರೂಟ್ ಅಂದರೆ ಏನು? ಸೊ ಇಟ್ ಈಸ್ ಎ ಟರ್ಮ್ ವಿಚ್ ಇಂಡಿಕೇಟ್ಸ್ or it indicates the number of carbon atoms, number of carbon atoms present in longest possible continuous carbon chain, longest possible continuous carbon chain, or it is also referred as parent chain. Longest possible carbon chain ಅನ್ನು ನಾವು ಸಿಂಪಲ್ ಆಗಿ ಏನಂತ ಕರಿಬಹುದು? parent chain. So this is the definition of word root. What it indicates? It indicates the number of carbon atoms present in longest possible continuous carbon chain or parent chain. So that is the meaning of word root. So hangadre so illi number of carbon atoms number of carbon atoms ಎಷ್ಟಿದ್ದಾಗ ಯಾವ ವರ್ಡ್ ರೂಟ್ ಅನ್ನ ಯೂಸ್ ಮಾಡ್ತೀವಿ ಅಂತೇಳಿ ಒಂದು ಟೇಬಲ್ ಅನ್ನ ಬರೆದ್ಬಿಡೋಣ. ಸೊ ಇದು ನಿಮಗೆ 10th ಅಲ್ಲಿ ಓದಿದ್ರೆ ಗೊತ್ತಿದೆ. ಒನ್ಸ್ ಅಗೈನ್ ಐ ಆಮ್ ಇಂಟ್ರೊಡ್ಯೂಸಿಂಗ್ ದಿಸ್ ಒನ್. ಇಫ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಈಸ್ 1 carbon, then we use a prefix called root word called ಮೆತ್. 1 ಕಾರ್ಬನ್ ಇದ್ರೆ ವರ್ಡ್ ರೂಟ್ ಏನು ಯೂಸ್ ಮಾಡ್ತೀವಿ? ಮೆತ್. 2 ಕಾರ್ಬನ್ ಇದ್ರೆ ಈತ್ ಅಂತೇಳಿ, 3 ಕಾರ್ಬನ್ ಇದ್ರೆ ಪ್ರೋಪ್, 4 ಕಾರ್ಬನ್ ಇದ್ರೆ ಬ್ಯೂಟ್, 5 ಕಾರ್ಬನ್ ಇದ್ರೆ ಪೆಂಟ್, 6 ಕಾರ್ಬನ್ ಇದ್ರೆ ಹೆಕ್ಸ್, 7 ಕಾರ್ಬನ್ ಇದ್ರೆ ಹೆಪ್ಟ್, 8 ಕಾರ್ಬನ್ ಇದ್ರೆ ಆಕ್ಟ್, 9 ಕಾರ್ಬನ್ ಇದ್ರೆ ನಾನ್, 10 ಕಾರ್ಬನ್ ಇದ್ರೆ ಡೆಕ್ ಅಂತೇಳಿ. ಇದು ವೆರಿ ಸಿಂಪಲ್, ನಿಮಗೆ ಗೊತ್ತಿರೋ ಅಂಥದ್ದು. ಎಷ್ಟು ಕಾರ್ಬನ್ ಆಟಮ್ಸ್ ಇದಾವೆ ಅಂತ ನೋಡ್ಕೊಂಡು ಯಾವ ವರ್ಡ್ ರೂಟ್ ಅನ್ನು ನಾವು ಯೂಸ್ ಮಾಡಬೇಕು ಅನ್ನೋದು ಇದೆ. ಓಕೆ, ಸೊ ಕೆಲವು ಎಕ್ಸ್ಟ್ರಾ ಇದಾವೆ ವರ್ಡ್ ರೂಟ್ಸ್, ಅವನ್ನು ಕೂಡ ನೋಡೋಣ. ಓಕೆ, ಸೊ ಬೈ ಚಾನ್ಸ್ ಏನಾದರೂ ನಂಬರ್ ಆಫ್ ಕಾರ್ಬನ್ ಆಟಮ್ಸ್ 11 ಇದ್ರೆ ಹೆಂಗ್ ಯೂಸ್ ಮಾಡಬೇಕು? ಸೊ ಅವಾಗ 11 ಮೀನ್ಸ್ ಇಟ್ ಈಸ್ 10 + 1. ಸೊ 10 + 1 ಇದ್ದಾಗ ಈ 1ಗೆ ನಾವೇನ್ ಮಾಡ್ಬಿಡೋಣ? UN ಅಂತ ಯೂಸ್ ಮಾಡೋಣ, ಅನ್. ಸೊ ಅಲ್ಲಿಗೆ ಇದು ಡೆಕ್ ಅಂತ ನಮಗೆ ಗೊತ್ತಿದೆ 10. ಸೊ ಹಂಗಾರೆ 10 ಏನು ಡೆಕ್ ಬರಿಬೇಕಾದ್ರೆ ನಾವೇನ್ ಮಾಡಬೇಕು? 11 ಅನ್ನ ಅನ್ ಡೆಕ್ ಅಂತ ಬರೆಯೋಣ. ಸೊ ದಿಸ್ ಈಸ್ ದ ವರ್ಡ್ ರೂಟ್ ಯೂಸ್ಡ್ ಫಾರ್ ದ ನಂಬರ್ 11. 11 ಕಾರ್ಬನ್ ಆಟಮ್ಸ್ ಇದ್ರೆ ಹಂಗಾದ್ರೆ ನಾವೇನ್ ಮಾಡಬೇಕು? 10 + 1 ಅಂತ ಮಾಡ್ಕೊಂಡು 10ಗೆ ಡೆಕ್, 1ಗೆ ಅನ್ ಅಂತ ಬರಿಬಹುದು, ಅನ್ ಡೆಕ್ ಆಗುತ್ತೆ. ಸೊ ಅದೇ 12 ಕಾರ್ಬನ್ ಆಟಮ್ಸ್ ಇದ್ರೆ ಸೊ ಇದನ್ನ ನಾವು 10 + 2 ಫಾರ್ಮ್ಯಾಟ್ ಅಲ್ಲಿ ಬರಿಬಹುದು. 2 ನ ಡೋ ಅಂತ ಯೂಸ್ ಮಾಡ್ತೀವಿ, 10 ನ ಡೆಕ್. ಸೊ ಇದೇನಾಗುತ್ತೆ? ಡೋ ಡೆಕ್ ಆಗುತ್ತೆ. ಓಕೆ, ಸೊ ಹಿಂಗೆ 13 ಕಾರ್ಬನ್ ಆಟಮ್ಸ್ ಇದ್ರೆ 10 + 3. ಸೊ 3 ನ ಟ್ರೈ ಅಂತ ಬರೆಯೋಣ. ಸೊ ಇದು ಡೆಕ್ ಆಗುತ್ತೆ. ಸೊ ದಿಸ್ ಈಸ್ ಟ್ರೈ ಡೆಕ್. ಸೊ ಹಿಂಗೆ ನಿಮಗೆ 14 ಕಾರ್ಬನ್ ಆಟಮ್ಸ್ ಇದ್ರೆ ಟೆಟ್ರಾ ಡೆಕ್, 15 ಕಾರ್ಬನ್ ಆಟಮ್ಸ್ ಇದ್ರೆ ಪೆಂಟಾ ಡೆಕ್, 16 ಕಾರ್ಬನ್ ಆಟಮ್ಸ್ ಇದ್ರೆ ಹೆಕ್ಸಾ ಡೆಕ್, 17 ಇದ್ರೆ ಹೆಪ್ಟಾ ಡೆಕ್, 18 ಇದ್ರೆ ಆಕ್ಟಾ ಡೆಕ್, 19 ಇದ್ರೆ ನೋನಾ ಡೆಕ್. ಇಲ್ಲಿವರೆಗೂ ಕಂಟಿನ್ಯೂಟಿ ಸಿಗುತ್ತೆ. 20 ಇದ್ದಾಗ ನೋಡಿ ಇಲ್ಲಿ ಚೇಂಜ್ ಆಗುತ್ತೆ. 20 ಇದ್ದಾಗ ಇದು ಐಕೋಸೇನ್ ಆಗುತ್ತೆ. 20 ಇದ್ದಾಗ ಇದೇನಾಗುತ್ತೆ? ಐಕೋಸೇನ್. ಸೊ ಐಕೋಸೇನ್ ಆಗ್ಬಿಡುತ್ತೆ ಇದು. ಸೊ 21 ಇದ್ದಾಗ ಮತ್ತೆ ಅನ್ ಐಕೋಸೇನ್,
22 ಇದ್ದಾಗ ಡೋ ಐಕೋಸೇನ್, 23 ಇದ್ದಾಗ ಟ್ರೈ ಐಕೋಸೇನ್, ಹಂಗೆ ಕಂಟಿನ್ಯೂ ಆಗುತ್ತೆ. ಸೊ ಇದೇ ರೀತಿ ನಾವು 30ಗೆ ಹೋದ್ರೆ ಟ್ರಯಾಕಾಂಟೇನ್ ಆಗುತ್ತೆ. 30ಗೆ ಹೋದ್ರೆ ಏನಾಗುತ್ತೆ? ಟ್ರಯಾಕಾಂಟೇನ್. ಸೊ ಹಂಗಾದ್ರೆ 40 ಇದ್ರೆ ಏನಾಗುತ್ತೆ? ಟೆಟ್ರಾಕಾಂಟ್ ಆಗುತ್ತೆ. ಅಂದ್ರೆ ಏನಂದ್ರೆ ಇಲ್ಲಿ ನಾನು ಆಲ್ಕೇನಿಗೆ ಹೇಳಿದ್ದು ಕಾಂಟೇನ್ ಅಂತ ನಾವು ANE ಬರ್ಕೋಬಹುದು. ಇದು ಐಕೋಸೇನ್ ಆಗುತ್ತೆ. ಓಕೆ, ಸೊ ಹಂಗಾದ್ರೆ ಇದು ಐಕೋಸ್ ಮಾಡಿದ್ರೆ ಸಾಕು. ಸಿಂಗಲ್ ಬಾಂಡ್ ಇದ್ದಾಗ ಐಕೋಸೇನ್ ಆಗುತ್ತೆ, ಐಕೋಸ್ ಅಂತ ಬರ್ಕೊಂಬಿಡ. ಸೊ ಟೆಟ್ರಾಕಾಂಟ್. ಸೊ ಹಿಂಗೆ ನೀವು 50ಗಾದ್ರೆ ಏನಾಗುತ್ತೆ? ಪೆಂಟಾಕಾಂಟ್. ಓಕೆ, 60ಗಾದ್ರೆ ಹೆಕ್ಸಾಕಾಂಟ್, 70ಗಾದ್ರೆ ಹೆಪ್ಟಾಕಾಂಟ್, 80ಗಾದ್ರೆ ಆಕ್ಟಾಕಾಂಟ್. ನಾವಿಲ್ಲಿ ANE, ENE, YNE ಯಾವ್ದು ಬೇಕಾದ್ರೂ ನಾವು ಕಾಂಪೌಂಡ್ ನೋಡಿ ಆ್ಯಡ್ ಮಾಡ್ಕೋಬಹುದು. ಸೊ 90ಗೆ ಸೊ ಇದು ನಾನೋಕಾಂಟ್, 100ಗೆ ಹೆಕ್ಟಾ ಅಂತ ಬರುತ್ತೆ. 100ಗೆ ಹೆಕ್ಟಾ. ಅಲ್ಲಿಗೆ ನಮಗೆ 1 to 100 ಕಾರ್ಬನ್ ಚೈನ್ ಅನ್ನ ನೇಮ್ ಮಾಡೋದು ಹೆಂಗೆ ಅಂತ ಇಷ್ಟು ನೋಡ್ಕೊಂಡ್ಬಿಟ್ರೆ ನಿಮಗೆ ಈಸಿಯಾಗಿ ಗೊತ್ತಾಗುತ್ತೆ. ವರ್ಡ್ ರೂಟ್ ಹೆಂಗೆ ಯೂಸ್ ಮಾಡಬೇಕು ಫಾರ್ ಕಾರ್ಬನ್ ಚೈನ್ ಹ್ಯಾವಿಂಗ್ 1 to 100 ಅನ್ನೋದು ಎಲ್ಲ ಕೊಟ್ಬಿಟ್ಟಿದ್ದೀನಿ. ಈ ಅನ್, ಡೋ, ಟ್ರೈ, ಟೆಟ್ರಾ, ಪೆಂಟಾ, ಹೆಕ್ಸಾ, ಹೆಪ್ಟಾ, ಆಕ್ಟಾ, ನಾನಾ ಇದು ರಿಪೀಟ್ ಆಗ್ತಾ ಇರ್ತವೆ. ಇಲ್ಲಿ ನೀವು 30, 40 ಬಂದಾಗ ಅವ್ನು ಚೈನ್ ಮಾಡ್ಕೊಂಡು ತಗೋಬೇಕು. ಅಲ್ಲಿಂದ ಮತ್ತೆ ಅನ್ ಟ್ರೈಕಾಂಟೇನ್, ಡೋ ಟ್ರೈಕಾಂಟೇನ್ ಹಂಗೆ ಎಕ್ಸ್ಟೆನ್ಷನ್ ಆಗ್ತಾ ಹೋಗುತ್ತೆ. ಓಕೆ, ಇದು ಅರ್ಥ ಆಯ್ತು ಅನ್ಕೊಂತೀನಿ. Okay, this is about word root. So in the next class we shall discuss about prefix and suffix, the other terms used in UPSC system. ಇದನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆನಾ?